95 ಕೆಜಿಯಿಂದ ಇವತ್ತು ಅವ್ರ ವೆಯ್ಟ್ ಬಂದ್ಬಿಟ್ಟು 75 ಕೆಜಿ ಆಗಿದೆ. ಕಂಪ್ಲೀಟ್ ಮನೆ ಫುಡ್ ಇಂದ ಅವರು 25 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ನಿಮಗೆ ಶಾಕ್ ಆಗ್ಬೋದು, ಬರೀ ಶೇಕ್ಸ್, ಸಪ್ಲಿಮೆಂಟ್ಸ್, ಜ್ಯೂಸ್ಗಳೇ ತುಂಬಿರುವಂತ ಈ ಪ್ರಪಂಚದಲ್ಲಿ ಮನೆ ಫುಡ್ ಅಲ್ಲಿ 25 ಕೆಜಿ ಕರಗ್ಸಕ್ಕಾಗತ್ತಾ ಅಂತ ನಿಮ್ಗೆ ಶಾಕ್ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಅವ್ರು ಹೇಗೆ ಕರಗಿಸಿದ್ರು ಅಂದ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಜರ್ನಿ ನಿಮ್ಮ ವೆಯ್ಟ್ ಲಾಸ್ಗೆ ಸೂಪರ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಅವ್ರದ್ದು ಬಿಫೋರ್ 95 ಕೆಜಿ ಇತ್ತು. ಎಸ್ಪೆಷಲ್ ನನ್ನ ಹತ್ರ ಡಯಟ್ ಪ್ಲಾನ್ ತಗೊಳಕ್ ಬಂದಾಗ ಆ 95 ಕೆಜಿಲಿ ಅವ್ರದ್ದು ಏನೇನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಉಸಿರಾಟದ ಸಮಸ್ಯೆ ಇತ್ತು. ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಎಸ್ಪೆಷಲಿ ಓವರ್ ವೆಯ್ಟ್ ಇರೋರಿಗೆ. ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಅದು ಎಸ್ಪೆಷಲಿ ಅಬೌವ್ 90+ ಇರೋರಿಗೆ. ಅವ್ರದ್ದು ವೆಯ್ಟ್ ಬಂದ್ಬಿಟ್ಟು 95 ಕೆಜಿ. ಉಸಿರಾಟದ ಪ್ರಾಬ್ಲಮ್ ಇತ್ತು, ಮತ್ತೆ ನೀ ಪೇಯ್ನು, ಸಿಕ್ಕಾಪಟ್ಟೆ ಮಂಡಿ ನೋವಿತ್ತು. ಎಷ್ಟೇ ಮಾಡಿದ್ರು ಮಂಡಿ ನೋವು ಹೋಗ್ತಿಲ್ಲ. ವಾಕ್ ಮಾಡ್ಕೊಂಡು ಬರ್ತಾರೆ, ಮಂಡಿ ನೋವು ಇನ್ನೂ ಜಾಸ್ತಿ ಆಗೋದು. ಏನಕ್ಕೆ ಅಂತ ಹೇಳಿದ್ರೆ ಬಾಡಿ ಓವರ್ ವೆಯ್ಟ್ ಇರೋದಕ್ಕೆ. ಅದಾದ್ಮೇಲೆ ಡಾರ್ಕ್ ಪ್ಯಾಚಸ್ ಆನ್ ಫೇಸ್. ಈ ಓವರ್ ವೆಯ್ಟ್ ಆಗೋದ್ರಿಂದ ಏನಾಯ್ತು ಅಂತ ಹೇಳಿದ್ರೆ ಮೇನ್ ಪ್ರಾಬ್ಲಮ್ ಅವ್ರ ಫೇಸು ಡಲ್ಲು ಮತ್ತೆ ಡಾರ್ಕ್ ಆಗೋದಕ್ಕೆ ಶುರು ಆಯ್ತು. ನೆಕ್ ಹತ್ರ ಎಲ್ಲ ಇಲ್ಲಿ ಡಾರ್ಕ್ನೆಸ್ ಶುರು ಆಯ್ತು. ಇಲ್ಲಿ ನೋಡ್ತಿರೋರು ಸುಮಾರು ಜನಕ್ಕೆ ಇಲ್ಲಿ ಡಾರ್ಕ್ನೆಸ್ ಆಗಿರುತ್ತೆ. ಅವ್ರು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಓವರ್ ವೆಯ್ಟ್ ಆಗ್ತಿದೆ ಅನ್ನೋದು ಸಿಗ್ನಲ್ ಕೊಡ್ತಾ ಇರುತ್ತೆ ಅದು. ಅದೇ ರೀತಿ ಇವ್ರಿಗೂ ಸಿಗ್ನಲ್ ಕೊಟ್ಟಿತ್ತು. ಅದ್ರ ಜೊತೆಗೆ ಲೋ ಕಾನ್ಫಿಡೆನ್ಸ್, ಒಂದೇ 1% ಕಾನ್ಫಿಡೆನ್ಸ್ ಇರಲಿಲ್ಲ. ಏನು 95 ಕೆಜಿಯಿಂದ ನಾನು ಹೆಂಗಪ್ಪ ವೆಯ್ಟ್ ಕರಗಿಸೋದು ಅನ್ನೋದು ಬರೀ ಟೆನ್ಷನ್ನಲ್ಲೇ ಅವ್ರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು. ಅದೇ ರೀತಿ ಅವ್ರಿಗೆ ಕಂಪ್ಲೀಟ್ ಲೋ ಕಾನ್ಫಿಡೆನ್ಸ್, ಎನರ್ಜಿ ಇರಲಿಲ್ಲ ಬಾಡಿಲಿ. ಅದಾದ್ಮೇಲೆ ಕ್ಲೋತ್ಸು ಯಾವುದೇ ರೀತಿ ಫಿಟ್ಟಿಂಗ್ ಇರಲಿಲ್ಲ ಅವ್ರದ್ದು. ಎಲ್ಲ ಓವರ್ ಸೈಜ್ ಕ್ಲೋತ್ಸ್ಗಳು, ಯಾವುದು ಒಂದೇ ಅವ್ರಿಗೆ ಇಷ್ಟ ಬಂದಿದ್ದ ಡ್ರೆಸ್ಸು ಹಾಕೊಳ್ಳೋದಕ್ಕೆ ಏನಂತಾರೆ ಮನಸ್ಸು ಇರಲಿಲ್ಲ, ಅವ್ರಿಗೆ ಸೈಜು ಆಗ್ತಿರ್ಲಿಲ್ಲ. ಈ ರೀತಿ ಇರಬೇಕಾದ್ರೆ ಆಯ್ತಾ, ಸುಮಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ 95 ಕೆಜಿ 100 ಕೆಜಿಗೆ ಬಂದಿದ್ದ ತಕ್ಷಣ ಸುಮಾರು ಜನ ಗಿವ್ ಅಪ್ ಮಾಡಿಬಿಡ್ತೀರಾ. ಬರೀ 95 ಕೆಜಿ ಅಲ್ಲ, ಬರೀ 70 ದಾಟ್ತು ಅಂದ್ರೆ ಸುಮಾರು ಜನ ಇಲ್ಲ ಬಿಡಪ್ಪ ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಇನ್ನೂ ತಿಂದು ಓವರ್ ವೆಯ್ಟ್ ಮಾಡಿಕೊಂಡು ಬಾಡಿನ ಅಧ್ವಾನ ಮಾಡ್ಕೊತೀರಾ. ಬಟ್ ಅವರು ಅವತ್ತು ಡಿಸೈಡ್ ಮಾಡಿದ್ರು ಇಲ್ಲ, ಇನ್ನು ನ್ಯೂ ಇಯರ್ ಬರೋದಕ್ಕೆ 2026 ನ್ಯೂ ಇಯರ್ ಬರೋದಕ್ಕೆ ಇನ್ನು ಕರೆಕ್ಟಾಗಿ 187 ದಿವಸ ಇದೆ. ಈ 187 ದಿವಸದಲ್ಲಿ ನಾನು ಅಟ್ಲೀಸ್ಟ್ ಒಂದು 25 ಕೆಜಿ ಆದರೂ ವೆಯ್ಟ್ ಲಾಸ್ ಮಾಡಬೇಕು, ನಾನು ಹೊಸ ವರ್ಷಕ್ಕೆ ಹೊಸ ರೀತಿ ಎಂಟ್ರಿ ಕೊಡಬೇಕು ಅಂದ್ಬಿಟ್ಟು ಅವರು ಅವತ್ತಿಂದ ಸ್ಟಾರ್ಟ್ ಮಾಡಿದ್ರು. ಅವತ್ತು ಸ್ಟಾರ್ಟ್ ಮಾಡಿದ್ದು ರಿಸಲ್ಟ್ಸು ಹೇಗಿತ್ತು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಬಿಫೋರ್ ಫೋಟೋನು ನೋಡ್ತಿರ್ಬೋದು, ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅವ್ರ ಆಫ್ಟರ್ ಫೋಟೋನು ಇವಾಗ ಹಾಕ್ತೀನಿ. ಆಫ್ಟರ್ ರಿಸಲ್ಟ್ಸ್ ಬಂದ್ಬಿಟ್ಟು ಅವರ ವೆಯ್ಟ್ ಬಂದ್ಬಿಟ್ಟು 75 ಕೆಜಿಗೆ ಬಂದು ನಿಂತ್ಕೊಂತು. ಏನು ತಮಾಷೆನಾ? 75 ಕೆಜಿ ಕರಗಿಸೋದು ಅಂತ ಏನೋ 75 ಕೆಜಿಗೆ ಬಂದು ನಿಂತ್ಕೊಳ್ಳೋದು. 95 ಕೆಜಿಯಿಂದ 75 ಕೆಜಿಗೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಮಾತಲ್ಲ. ಅದಕ್ಕೆ ಸೂಪರ್ ಡೆಡಿಕೇಶನ್ ಬೇಕು, ಪ್ರಾಪರ್ ಡಯಟ್ ಇರಬೇಕು, ಪ್ರಾಪರ್ ಎಕ್ಸಸೈಸ್ ಇರಬೇಕು. ಅದೇ ರೀತಿ ಅವರು 75 ಕೆಜಿಗೆ ಬಂದು ನಿಂತ್ಕೊಂಡ್ರು. ಟೋಟಲ್ ಆಗಿ ಅವರು 20ಇಂದ 25 ಕೆಜಿವರೆಗೂ ಫ್ಯಾಟ್ ಲಾಸ್ ಮಾಡಿದ್ರು. ಆಲ್ಮೋಸ್ಟ್ 25 ಕೆಜಿ ಅವರು ವೆಯ್ಟ್ ಲಾಸ್ ಮಾಡಿದ್ರು ಅವರು. ಅಲ್ಲಿ ನಿಮಗೆ ವೇಯಿಂಗ್ ಮಿಷಿನ್ ಫೋಟೋಸ್ಗಳು ಬರ್ತಾ ಇರುತ್ತೆ, ನೋಡ್ಬೋದು ನೀವು. ಅದ್ರ ಜೊತೆಗೆ ಅವ್ರಿಗೆ ಹಿಡ್ದಿದ್ದು ಟೈಮ್ ಎಷ್ಟಂತ ಹೇಳಿದ್ರೆ ಆಲ್ಮೋಸ್ಟ್ ಬರೀ 187 ದಿವಸದಲ್ಲಿ ಆಲ್ಮೋಸ್ಟ್ 25 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಇಲ್ಲಿ ಸುಮಾರು ಜನ ತಲೆ ಕರ್ಕೊಂತಿರ್ತೀರಾ, ಏನಪ್ಪ ನಾನು ಎಷ್ಟೇ ಕ್ರಾಶ್ ಡಯಟ್ ಮಾಡಿದ್ರು 1 ಕೆಜಿನೂ ಕರಗಲ್ಲ ಅಂತ. ಬಟ್ ಇವರು ಬರೀ 187 ದಿವಸದಲ್ಲಿ ಇವತ್ತು 25 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಅದು ಎಷ್ಟು ಡೆಡಿಕೇಶನ್ ಇರಬೇಕು ಅನ್ನೋದು ನೀವು ಯೋಚನೆ ಮಾಡ್ಬೋದು. ಬಟ್ ಇವರು ಯಾವ ರೀತಿ ಡಯಟ್ನ ಫಾಲೋ ಮಾಡಿದ್ರು ಅನ್ನೋದನ್ನು ಇನ್ನೇನು ತಿಳಿಸ್ಕೊಡ್ತೀನಿ ನಾನು ನಿಮಗೆ, ಯಾವ ರೀತಿ ಅವ್ರು ಡಯಟ್ ಫಾಲೋ ಮಾಡಿದ್ರು ಅಂತ. ನೀವು ಸ್ವಲ್ಪ ಪೇಷನ್ಸಾಗಿ ಕೇಳಬೇಕು. ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋರು, ಫ್ಯಾಟ್ ಲಾಸ್ ಮಾಡೋರು, ಬಾಡಿನ ಹೆಲ್ದಿಯಾಗಿ ಇಟ್ಕೋಬೇಕು ಅನ್ಕೊಂಡಿರೋರು. ನೋಡಿ, ಇಲ್ಲಿ ದಿಸ್ ಡಿಂಟ್ ಹ್ಯಾಪನ್ಡ್ ಇನ್ 7 ಡೇಸ್. ಇದು ಯಾವುದೇ ರೀತಿ ಮ್ಯಾಜಿಕಲ್ ಆಗಿ ಬರೀ 7 ದಿವಸದಲ್ಲಿ 8 ದಿವಸದಲ್ಲೆಲ್ಲ ಆಗುವಂಥದ್ದಲ್ಲ. ಇದಕ್ಕೊಂದು ಕನ್ಸಿಸ್ಟೆನ್ಸಿ ಬೇಕು, ಇದಕ್ಕೊಂದು ಡಿಸಿಪ್ಲಿನ್ ಬೇಕು. ಯಾವುದೇ ಒಬ್ಬ ಮನುಷ್ಯ ವೆಯ್ಟ್ ಲಾಸ್ ಮಾಡ್ತಾನೆ ಅಂತ ಹೇಳಿದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ ಅಂದ್ರೆ, ಸುಮಾರು ಜನದ ಎಕ್ಸ್ಪೆಕ್ಟೇಷನ್ ಅಂದರೆ ಇಲ್ಲ ನನಗೆ ಒಂದು ಸ್ಟಾರ್ಟ್ ಮಾಡಿದೆ ಅಂದರೆ ಇನ್ನು 10 ದಿವಸದಲ್ಲಿ 5 ಕೆಜಿ ಕರಗಿರಬೇಕು. ಆಯ್ತಾ, ನೀವು ಈ ದೇಹನ ಬೆಳೆಸೋದಕ್ಕೇನೆ 10-20 ವರ್ಷ ತಗೊಂಡಿರ್ತೀರ. ಅದನ್ನ ಸಡನ್ ಆಗಿ 10 ದಿವಸದಲ್ಲಿ ಕರಗಿಸ್ಬೇಕು ಅಂತ ಹೇಳಿದ್ರೆ ಅದು ರಿಯಲಿಸ್ಟಿಕ್ ಅಲ್ಲ ಅದು. ಆಯ್ತಾ, ಒಬ್ಬ ಮನುಷ್ಯ ಕಾಮನ್ ಸೆನ್ಸು, ಒಂದು ಲಾಜಿಕ್ ಇಟ್ಕೊಂಡು ನಂತರ ವೆಯ್ಟ್ ಲಾಸ್ ಮಾಡಬೇಕು. ಅದು ಹೆಲ್ದಿಯಾಗಿ, ಯಾವುದೇ ರೀತಿ ಕ್ರಾಶ್ ಡಯಟ್ ಇವರು ಫಾಲೋ ಮಾಡಿಲ್ಲ. 187 ಡೇಸಲ್ಲಿ ಅವರು ವೆಯ್ಟ್ ಲಾಸ್ ಮಾಡಿದ್ದು 25 ಕೆಜಿ. 187 ಡೇಸ್ ಅಂತ ಹೇಳಿದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದು ಎಷ್ಟು ತಿಂಗಳಾಯಿತು ಅಂತ. ಆಯಿತಾ, ವಾಟ್ ಆ್ಯಕ್ಚುಲಿ ವರ್ಕ್. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದರೆ ಇವರು ಹೆಂಗೆ ಇದನ್ನು ಇಷ್ಟು ವೆಯ್ಟ್ ಲಾಸ್ ಮಾಡಿದ್ರು ಅನ್ನೋದು ಸುಮಾರು ಜನ ಕ್ವಶನ್ ಕಾಡ್ತಿದೆ ಅಂತ ನನಗೆ ಗೊತ್ತು. ಆಯಿತಾ, ನನ್ನ ಕ್ಲೈಂಟ್ಸ್ ಇವತ್ತು ಸಖತ್ತಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಅವರು. ಬಟ್ ಇವ್ರು ಹೇಗೆ ಮಾಡಿದ್ರು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಹೋಮ್ ಫುಡ್ಡು, ಯಾವುದೇ ರೀತಿ ಮೆಡಿಸನ್ಸು ಇಲ್ಲ, ಸಪ್ಲಿಮೆಂಟ್ಸು ಇಲ್ಲ. ನೀವೇ ಅಡುಗೆ ಮಾಡ್ಕೊಳ್ಳಿ, ನೀವೇ ಮನೇಲಿ ಅಡುಗೆ ಮಾಡಿಕೊಂಡು ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಮನೆ ಫುಡ್ಡಲ್ಲೇ ವೆಯ್ಟ್ ಲಾಸ್ ಮಾಡಿ ಅಂತ ಅವ್ರಿಗೆ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಟ್ಟಿದ್ದೆ. ಅವ್ರು ನೋಡಿ ಇಲ್ಲಿ
ಕರೆಕ್ಟ್ ಪೋರ್ಷನ್ನು. ಮನೆ ಫುಡ್ ಅಂತ ಹೇಳಿದ್ರೆ ಪ್ಲೇಟ್ ತುಂಬ ಅನ್ನ ಹಾಕೊಂಡು ತಿನ್ನೋದಲ್ಲ, ಅದಕ್ಕೊಂದು ಪ್ರಾಪರ್ ಪೋರ್ಷನ್ನಲ್ಲಿ ಅವರು ಡಯಟ್ನ ಸ್ಟಾರ್ಟ್ ಮಾಡಿದ್ರು. ನಾನು ಅದೇ ರೀತಿ ಅವ್ರಿಗೆ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಟ್ಟಿದ್ದೆ. ನೋಡಿ, ಇಲ್ಲಿ ರೈಸ್ ಸ್ಟಾಪ್ ಮಾಡಿಲ್ಲ, ಪ್ರತಿನಿತ್ಯ ಅವ್ರು ರೈಸ್ ತಿಂತಿದ್ರು. ಬಟ್ ಅದಕ್ಕೆ ಪ್ರಾಪರ್ ಕ್ವಾಂಟಿಟಿಲಿ ಪ್ರಾಪರ್ ಪೋರ್ಷನ್ ಕಂಟ್ರೋಲು, ಅದನ್ನು ನೀವು ಕರೆಕ್ಟಾಗಿ ಪೋರ್ಷನ್ ಕಂಟ್ರೋಲೇ ಇಲ್ಲ ಅಂತ ಹೇಳಿದ್ರೆ ನೀವು ಇಷ್ಟಿಷ್ಟು ರೈಸ್ ಹಾಕೊಂತಿದ್ರೆ ಆಬ್ವಿಯಸ್ಲಿ ನೀವು ದಪ್ಪ ಆಗೇ ಆಗ್ತೀರಾ. ಬಟ್ ಅವ್ರಿಗೆ ನಾನು ಪೋರ್ಷನ್ ಕಂಟ್ರೋಲ್ ಇತ್ತು, ರೈಸ್ ಸ್ಟಾಪ್ ಮಾಡಿಲ್ಲ, ಅದ್ರ ಜೊತೆಗೆ ಯಾವುದೇ ರೀತಿ ಫ್ಯಾನ್ಸಿ ಫುಡ್ ಇಲ್ಲ. ನಿಮಗೆ ಬ್ರೊಕೋಲಿ ಹಾಕೊಳ್ಳಿ, ಅದು ತೊಗೊಂಡು ಬನ್ನಿ, ಇದು ತೊಗೊಂಡು ಬನ್ನಿ, ಯಾವುದಾದ್ರು ಫಾರಿನ್ ಫುಡ್ಸ್ ಎಲ್ಲ ತಂದ್ಬಿಟ್ಟು ನಿಮಗೆ ಏನಂತಾರೆ ಸಣ್ಣ ಮಾಡ್ತೀನಿ ಅಂತ ಹೇಳಿಲ್ಲ. ನಿಮ್ಮ ಮನೇಲಿ ಮುದ್ದೆ ಸಿಗುತ್ತಾ, ಮುದ್ದೆಲಿ ವೆಯ್ಟ್ ಲಾಸ್ ಮಾಡಿ. ಚಪಾತಿಲಿ ಮಾಡ್ತೀರಾ ಮಾಡಿ, ಇಲ್ಲ ರೊಟ್ಟಿಲಿ ಮಾಡ್ತೀರಾ ಮಾಡಿ. ನೀವು ಯಾವುದೇ ಮನೆ ಫುಡ್ ಇದ್ರು ನಿಮ್ಮ ಡೈಲಿ ರುಟೀನು ಅದರಲ್ಲಿ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಅದು ನಾನು ಇವ್ರಿಗೆ ಮಾಡಿಸಿದ್ದೆ. ಅದೇ ರೀತಿ ಇವರು ನೋಡಿ ಇಲ್ಲಿ ಆಮೇಲೆ ಮುದ್ದೆನೂ ತಿಂತಿದ್ರು. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರು ಹೇಳ್ಬೇಕಾ, ಮುದ್ದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫೇವ್ರೇಟು. ಇವ್ರಿಗೂ ಮಧ್ಯಾಹ್ನ ಹೊತ್ತು ಮುದ್ದೆ ತಿಂದಿಲ್ಲ ಅಂತ ಹೇಳಿದ್ರೆ ಆಯಿತಾ, ಇವ್ರಿಗೇನೋ ಮನಸ್ಸು ತೃಪ್ತಿನೇ ಇರಲಿಲ್ಲ. ಮಧ್ಯಾಹ್ನ ಹೊತ್ತು ಸರ್ ನಾನು ಮುದ್ದೆ ತಿನ್ನಬೇಕು ಅಂದ್ರೆ ಮುದ್ದೆನೂ ಆ್ಯಡ್ ಮಾಡಿಕೊಟ್ಟೆ. ಮುದ್ದೆನೂ ತಿಂದರು, ಅದ್ರ ಜೊತೆಗೆ ಚಿಕನ್ ಕರಿ. ಆಯಿತಾ, ಇದಕ್ಕಿಂತ ಕಾಂಬಿನೇಷನ್ ಬೇಕಾ? ವೆಜಿಟೇರಿಯನ್ಸ್ಗೆ ಚಿಕನ್ ಕರಿ ಇಲ್ಲ ಅಂದರೆ ಪನ್ನೀರ್ ಕರಿ ಮಾಡ್ಕೊಳ್ಳಿ. ಇದಕ್ಕಿಂತ ಸೂಪರ್ ಕಾಂಬಿನೇಷನ್ ಒಂದಿರಲ್ಲ. ಮುದ್ದೆಗೆ ಅವರು ಚಿಕನ್ ಕರಿ ಮಾಡಿಕೊಂಡು ಮುದ್ದೆ, ಅದ್ರ ಜೊತೆಗೆ ಏನಂತಾರೆ ಕೆಲವೊಮ್ಮೆ ರಾಗಿ ದೋಸೆಗಳು, ಈ ಥರ ದೋಸೆಗಳು ಬ್ರೇಕ್ಫಾಸ್ಟ್ಗೆ ಅದನ್ನು ಆ್ಯಡ್ ಮಾಡಿಕೊಟ್ಟು ಅವ್ರಿಗೆ ಡಯಟ್ ಪ್ಲಾನಲ್ಲೇ ಆ್ಯಡ್ ಮಾಡಿದ್ದೆ. ಅದನ್ನು ಅವ್ರು ತೊಗೊತಿದ್ರು. ಬಟ್ ಇದೆಲ್ಲ ಯಾವ ರೀತಿ ಇತ್ತು ಅಂದರೆ ಪೋರ್ಷನ್ ಕಂಟ್ರೋಲಲ್ಲಿ ಇತ್ತು. ಆಯಿತಾ, ಶಿ ಜಸ್ಟ್ ಹೇಟ್ ದ ರೈಟ್ ಕ್ವಾಂಟಿಟಿ. ಮೇಯ್ನ್ ಇಲ್ಲಿ ರೈಟ್ ಕ್ವಾಂಟಿಟಿ ಮತ್ತು ರೈಟ್ ಟೈಮು. ನೀವು ಎಷ್ಟು ಯಾವ ಟೈಮಲ್ಲಿ ತಿಂತೀರಾ ಮತ್ತು ಆ ಫುಡ್ಡು ಯಾವುದೇ ಕಲ್ ತೊಗೊಂಡ್ರು ಅರ್ಗಿಸ್ಕೊತಾನೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಲ್ ತಿನ್ನೋದಲ್ಲ. ಈ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು, ಆಮೇಲೆ ಕಲ್ಗಿಲ್ ತಿಂದ್ಬಿಟ್ಟಿರ ಆಮೇಲೆ ಸುಮಾರು ಜನ ಏನಂತಾರೆ ಸೀರಿಯಸ್ ಆಗಿ ತೊಗೊಬಿಡ್ತೀರಾ. ಬಟ್ ನಾನು ಹೇಳ್ತಿರೋದಿಲ್ಲಿ ಒಂದು ಯಾವುದೇ ಫುಡ್ ತೊಗೋಬೇಕು ಅಂದ್ರೂ ಅಲ್ಲಿ ಪ್ರಾಪರ್ ಪೋರ್ಷನ್ ಕಂಟ್ರೋಲ್ ಇರಬೇಕು. ಪ್ರತಿಯೊಂದು ಫುಡ್ಡು ನೀವು ಒಂದು ವೇಯಿಂಗ್ ಮಾಡಿಕೊಂಡು ಅದು ತಿಂದಾಗ, ಒಂದು ಪೋರ್ಷನ್ ಕಂಟ್ರೋಲಲ್ಲಿ ತಿಂದಾಗ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅಷ್ಟು ಕೊಟ್ಟಾಗ ಪ್ರಾಪರ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ನನ್ನ ಡಯಟ್ ಪ್ಲಾನಲ್ಲಿ ಮೇಯ್ನ್ ಪೋರ್ಷನ್ ಕಂಟ್ರೋಲ್ ಇತ್ತು ಮತ್ತು ಯಾವ ಟೈಮಲ್ಲಿ ತಿನ್ನಬೇಕು ಅನ್ನೋದನ್ನು ಸ್ಟ್ರಿಕ್ಟಾಗಿ ಅವ್ರಿಗೆ ಹೇಳಿದ್ದೆ. ಅದೇ ಟೈಮಲ್ಲಿ ಅವರು ತಿಂತಾಯಿದ್ರು. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಈ ಥರ ರಿಸಲ್ಟ್ಸ್ ಬಂದಿರೋದು. ಇದಾದಮೇಲೆ ಬ್ರೇಕ್ಫಾಸ್ಟಲ್ಲಿ ಅವ್ರದ್ದು ಏನಂತಾರೆ ಕಂಪ್ಲೀಟ್ ಪ್ರೋಟೀನ್ ಇಟ್ಟಿದ್ದೆ. ಪ್ರೋಟೀನ್ ಕಾಪ್ಸ್ ಕಡಿಮೆ ಮಾಡಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಲಂಚ್ ಬ್ಯಾಲೆನ್ಸ್ಡ್ ಆಗಿತ್ತು. ಪ್ರೋಟೀನು ಇತ್ತು, ಕಾಪ್ಸು ಇತ್ತು, ಫ್ಯಾಟ್ಸು ಇತ್ತು, ಫೈಬರು ಇತ್ತು, ಎಲ್ಲನೂ ಇನ್ಕ್ಲೂಡೆಡ್ ಆಗಿ ಅವ್ರದ್ದು ಲಂಚ್ ಬ್ಯಾಲೆನ್ಸ್ಡ್ ಆಗಿ ಇಟ್ಟಿದ್ದೆ. ಊಟದ ಫುಡ್ಡು ಮತ್ತು ಡಿನ್ನರು ಯಾವತ್ತೂ ಲೈಟ್ ಆಗಿರಬೇಕು. ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಡಿನ್ನರ್ನ ಆಮೇಲೆ ಹೋಗಿ ಮಲ್ಕೊಂಡ್ರೆ ನೀವು ಡೈಜೆಷನ್ನು ಆಗೋಲ್ಲ, ನಿಮ್ಮ ವೆಯ್ಟ್ ಲಾಸು ಆಗೋಲ್ಲ. ಅದೇ ರೀತಿ ಇವ್ರದ್ದು ಡಿನ್ನರ್ನ ಲೈಟಾಗಿ ಇಟ್ಟಿದ್ದೆ. ಎಸ್ಪೆಷಲ್ ನನ್ನ ಕ್ಲೈಂಟ್ಸ್ಗೆ ಯಾವತ್ತೂ ನಾನು ಡಿನ್ನರ್ನ ಲೈಟಾಗಿ ಇಡೋದು. ಅದಕ್ಕೋಸ್ಕರ ಇವತ್ತು ಅವರು ತಿಂಗಳಿಗೆ 4 ಇಂದ 6 kg ಒಬ್ಬೊಬ್ರು ವೆಯ್ಟ್ ಲಾಸ್ ಮಾಡ್ತಿರೋದು. ಅದ್ರ ಜೊತೆಗೆ ಅವರಿಗೆ ಹಸಿವಾಗಿಲ್ಲ. ಮೇಯ್ನು ಸುಮಾರು ಜನ ಏನು ಅನ್ಕೊಬಿಡ್ತಾರೆ, ಡಯಟ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಬಾಡಿ ಹಸಿವು ಜಾಸ್ತಿ ಆಗೋಗುತ್ತೆ, ಬಾಡಿಲಿ ಎನರ್ಜಿನೇ ಇರಲ್ವೇನೋ ಅಂತ ಅನ್ಕೊತೀರ. ಅದು ಏನು ತಿಕ್ಕಿರಲ್ಲ ಅಂತ ಹೇಳಿದ್ರೆ ಆಯಿತಾ, ಆ ಡಯಟ್ ಕ್ರ್ಯಾಶ್ ಡಯಟ್ ಆಗಿದ್ರೆ ಇಲ್ಲ ಕಾಪ್ಸ್ ಕಡಿಮೆ ಇರುತ್ತೆ, ಇಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ, ಇಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ, ಇಲ್ಲ ಕಾಪ್ಸ್ ಏನಂತಾರೆ ಕಡಿಮೆ ಇರುತ್ತೆ. ಈ ರೀತಿ ಎಲ್ಲ ಇತ್ತು ಅಂದರೆ ಆಗಲ್ಲ. ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಬ್ಯಾಲೆನ್ಸ್ಡ್ ಆಗಿದ್ದಾಗ ಮಾತ್ರ ನಿಮ್ಮ ಬಾಡಿಲಿ ಎನರ್ಜಿ ಇರೋದು. ಅದೇ ರೀತಿ ನನ್ನ ಡಯಟಲ್ಲಿ ಇವ್ರಿಗೆ ಮಾಡಿಕೊಟ್ಟಿದ್ದ ಡಯಟಲ್ಲಿ ಪ್ರತಿಯೊಂದು ಬ್ಯಾಲೆನ್ಸ್ಡ್ ಆಗಿತ್ತು. ಇವ್ರಿಗೆ ಹಸಿವಾಗ್ತಿರ್ಲಿಲ್ಲ. ಅದು ಖುಷಿಯಾಗಿದ್ರು. ಸರ್ ನನಗೆ ಹಸಿವಾಗ್ತಿಲ್ಲ ಸರ್, ಬಾಡಿ ಎನರ್ಜಿಟಿಕ್ ಆಗಿದೆ, ಮೊದಲಿಗಿಂತ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ನಾನು. ಆಯಿತಾ, ಮೊದಲು ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಮಂಡಿ ನೋವು ಬರೋದು, ಇವಾಗ 1 hour 2 hour ನಿಂತ್ಕೊಂಡು ಅಡುಗೆ ಮಾಡ್ತೀನಿ, ಯಾವುದೇ ರೀತಿ ನನಗೆ ಕಾಲು ನೋವಿಲ್ಲ. ನಿಮ್ಮ ಗೈಡೆನ್ಸು ನನಗೆ ಸೂಪರ್ ಇಂಪಾರ್ಟೆಂಟ್ ಆಗಿದೆ, ಎಸ್ಪೆಷಲಿ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇವ್ರನ್ನು ತುಂಬ ಖುಷಿಯಾಗಿ ಆ ಡಯಟ್ ಪ್ಲಾನ್ನ ತೊಗೊಂಡು ಫಾಲೋ ಮಾಡ್ತಾಯಿದ್ರು. ಇವ್ರಿಗೆ ಎನರ್ಜಿನೂ ಸೂಪರ್ ಆಗಿತ್ತು. ಅದ್ರ ಜೊತೆಗೆ ಬಾಡಿನೂ ಒಂಥರ ಸೇಫ್ ಅನ್ನೋ ರೀತಿ ಫೀಲ್ ಆಗಿತ್ತು, ಲೈಟ್ ಅನ್ನೋ ರೀತಿ ಫೀಲ್ ಇತ್ತು ಅವ್ರಿಗೆ. ತುಂಬ ದಪ್ಪ ಇದ್ದಾಗ ಏನೋ ಒಂಥರ ಅನ್ಸೇಫು, ಏನೋ ಒಂಥರ ನಾನು ಡೇಂಜರಲ್ಲಿ ಇದ್ದೀನಿ ಅನ್ನೋ ರೀತಿ ಫೀಲ್ ಬರುತ್ತೆ. ಇವಾಗ ಅವ್ರು ಸಣ್ಣ ಆಗ್ತಾ ಬಾಡಿಲಿ ಒಂಥರ ಎನರ್ಜೆಟಿಕ್ಕು, ಇಲ್ಲ ನಾನು ಏನೋ ಒಂದು ಅಚೀವ್ ಮಾಡ್ಬೋದಪ್ಪ ಜೀವನದಲ್ಲಿ, ಏನೋ ಒಂದು ನಾನು ಹೆಲ್ದಿಯಾಗಿರ್ಬೋದಪ್ಪ ಅನ್ನೋ ರೀತಿ ಅವ್ರಿಗೂ ಖುಷಿ ಆಗ್ತಿತ್ತು. ಅದ್ರ ಜೊತೆಗೆ ಬಾಡಿ ಮೂಮೆಂಟು, ಎಸ್ಪೆಷಲಿ ನನ್ನ ಡಯಟಲ್ಲಿ ಈ 8 weeks ಪ್ಲ್ಯಾನ್ ಆಗಿರ್ಬೋದು, ಪರ್ಸ್ನಲ್ ಕೋಚಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ನಾನು ಈ ಎಕ್ಸಸೈಸ್ ಪ್ಲ್ಯಾನ್ನ ಇಟ್ಟಿರ್ತೀನಿ. ಎಸ್ಪೆಷಲಿ ನೀವು ಯಾವುದೋ ಜಿಮ್ಗೆ ಹೋಗಬೇಕಾಗಿಲ್ಲ, ಯಾವುದೋ ಫ್ಯಾನ್ಸಿ ಅದು ಇದು ಎಲ್ಲ ಮಾಡಬೇಕಾಗಿಲ್ಲ. ಮನೆಯಲ್ಲೇ ಒಂದು 15 ರಿಂದ 20 ನಿಮಿಷ ನೀವು ಟೈಮ್ ಕೊಟ್ಬಿಟ್ರೆ ನಿಮ್ಮ ಬಾಡಿಗೆ, ಅಷ್ಟರಲ್ಲೇ ನೀವು ಎಕ್ಸಸೈಸ್ ಮಾಡ್ಕೋಬೋದು. ಆ ರೀತಿ ನಾನು ಇವರಿಗೆ ಎಕ್ಸಸೈಸ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದೆ. ಎಸ್ಪೆಷಲಿ ಸುಮಾರು ಜನ ವರ್ಕ್ ಹೋಗೋರಾಗಿರ್ಬೋದು, ಅಥವಾ ಮನೆಯಲ್ಲಿ ಹೋಮ್ ಮೇಕರ್ ಆಗಿರೋರು, ಹೌಸ್ ವೈಫ್ ಆಗಿರೋರು, ಅವ್ರಿಗೆಲ್ಲ ಪಾಪ ಟೈಮ್ ಇಲ್ದಿರೋ ಟೈಮಲ್ಲಿ ಆಯಿತಾ, ಅವರು ದೂರ ಹೋಗ್ಬಿಟ್ಟು ಎಲ್ಲೆಲ್ಲೋ ವರ್ಕೌಟ್ ಮಾಡ್ಕೊಂಡು ಆಗಲ್ಲ.
ಆಗ ಅವ್ರಿಗೆ ಮನೆಯಲ್ಲೇ ಎಕ್ಸಸೈಸ್ ಪ್ಲಾನ್ನ ರೆಡಿ ಮಾಡಿಕೊಟ್ಟಿದ್ದೆ, ಅವ್ರಿಗೆ ವೀಡಿಯೋಸ್ಗಳ್ನ ಕಳಿಸಿದ್ದೆ, ಎಕ್ಸಸೈಸ್ ವೀಡಿಯೋಸ್ಗಳು, ಅದನ್ನು ನೋಡ್ಕೊಂಡು ಇವರು ಫಾಲೋ ಮಾಡಿದ್ರು. ಕನ್ಸಿಸ್ಟೆಂಟಾಗಿ ಇವ್ರಿಗೂ ವೆಯ್ಟ್ ಲಾಸ್ ಆಗ್ತಾ ಬಂತು. ಇವತ್ತು ಅವ್ರು 95 kgಯಿಂದ ಅದು 82 kgಗೆ ಬಂದು ನಿಂತ್ಕೊಂತು, 82 kgಯಿಂದ 75 kgಗೆ ಬಂದು ನಿಂತ್ಕೊಂತು. ಬಟ್ ಇದು ಯಾವುದೇ ಕಾರಣಕ್ಕೂ ಇದು ಬರೀ ಏನಂತಾರೆ 7 ದಿವಸ 8 ದಿವಸ 1 ತಿಂಗಳಲ್ಲಿ ಆಗಿದ್ದ ಕಥೆ ಅಲ್ಲ. ಇದು ಕನ್ಸಿಸ್ಟೆಂಟಾಗಿ ತಿಂಗಳು ಆದಂಥ ರಿಸಲ್ಟ್ಸ್ ಇದು. ಅದೇ ರೀತಿ ಇವ್ರಿಗೂ ರಿಸಲ್ಟ್ಸ್ ಬಂದಿದ್ದು, ಹೆಲ್ದಿಯಾಗಿ ರಿಸಲ್ಟ್ಸ್ ಬಂದಿದ್ದು. ಒಂದು ಹೆಲ್ದಿ ಫುಡ್ನ ತೊಗೊತಿದ್ರು, ಬ್ಯಾಲೆನ್ಸ್ ಫುಡ್ನ ತೊಗೊತಿದ್ದು, ಅದರಿಂದ ಇವರಿಗೆ ಒಳ್ಳೆ ರಿಸಲ್ಟ್ಸ್ ಬಂತು. ಅದ್ರ ಜೊತೆಗೆ ಪ್ರಾಪರ್ ಎಕ್ಸಸೈಸು, ಓವರ್ ಎಕ್ಸಸೈಸ್ ಮಾಡಿಲ್ಲ, ಪ್ರಾಪರ್ ಎಕ್ಸಸೈಸು ಮನೆಯಲ್ಲೇ ಎಕ್ಸಸೈಸ್ ಮಾಡ್ತಿದ್ರು. ಅದ್ರ ಜೊತೆಗೆ ಡೈಲಿ ಒಂದು 30 ರಿಂದ 40 ನಿಮಿಷ ವಾಕ್ ಮಾಡೋರು. ಇಷ್ಟು ಹೆಲ್ದಿಯಾಗಿ ನಿಮ್ಮ ಬಾಡಿ ಹೆಲ್ದಿನೂ ಆಗುತ್ತೆ, ಇದ್ರ ಜೊತೆಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ಯಾರ್ರೀ ಬೇಡ ಅಂತಾರೆ ಇದನ್ನು, ಆಯಿತಾ? ಸುಮಾರು ಜನ ಶಾರ್ಟ್ ಕಟ್ಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಆ ಶಾರ್ಟ್ ಕಟ್ಸ್ನ ಬಿಟ್ಬಿಡಿ. ಆಲ್ಮೋಸ್ಟ್ ನೀವು ನ್ಯೂ ಇಯರಲ್ಲಿ ಇದ್ದೀರಾ ಇನ್ನು, ಆಯಿತಾ? ಇವಾಗ ನ್ಯೂ ಇಯರಲ್ಲಿ ಹೊಸ ವರ್ಷಕ್ಕೆ ಬಂದ್ಬಿಟ್ಟು ನೀವು ಇನ್ನೂ ಹಳೆ ಮೈಂಡ್ಸೆಟ್ನ ಹಿಡ್ಕೊಂಡ್ರೆ ಬಾಡಿ ಚೇಂಜ್ ಆಗಲ್ಲ, ಆಯಿತಾ? ಹೊಸ ವರ್ಷದ ಜೊತೆಗೆ ಹೊಸ ಮೈಂಡ್ಸೆಟ್ನ ಹಿಡ್ಕೊಳ್ಳಿ. 2026ಅಲ್ಲಿ ನೀವು ನಿಮ್ಮ ಬಾಡಿನ ಇದೇ ರೀತಿ ಚೇಂಜ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ, ಆಯಿತಾ? ಡಯಟ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ 30 to 40 ಮಿನಿಟ್ಸ್ ಎಕ್ಸಸೈಸು ಅಥವಾ ವಾಕ್ ಮಾಡಿದ್ರೆ ಬೇಜಾನಾಗೋಯ್ತು ಅಲ್ಲಿ. 30 to 40 ಮಿನಿಟ್ಸ್ ಎಕ್ಸಸೈಸ್ ಯಾಕಂತ ಹೇಳ್ತಾ ಏನಂತ ಹೇಳಿದ್ರೆ ವಾಕಿಂಗು ಇನ್ಕ್ಲೂಡೆಡ್. ವಾಕಿಂಗ್ ಒಂದು 30 ಮಿನಿಟ್ಸ್ ಮಾಡಿ, ಎಕ್ಸಸೈಸ್ ಒಂದು 15 ಮಿನಿಟ್ಸ್ ಮಾಡಿ, 3/4 ಗಂಟೆ ಆಯ್ತಲ್ಲ, ಆಯಿತಾ? ಅಷ್ಟು ಮಾಡ್ಕೊಂಡ್ರೆ ಸಾಕು. ಆಮೇಲೆ ಅವ್ರಿಗೆ ಏನಾಯಿತು ಅಂತ ಹೇಳಿದ್ರೆ ಗಟ್ಟು ಪ್ಲಸ್ ಹಾರ್ಮೋನ್ ಫಿಕ್ಸ್ ಆಯಿತು. ಗಟ್ಟಲ್ಲಿ ಒಂಥರ ಬ್ಲೋಟಿಂಗ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಇದೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಅದು ಅವ್ರಿಗೆ ಕ್ಲಿಯರ್ ಆಗ್ತಾ ಬಂತು. ನೋಡಿ ಇಲ್ಲಿ, ವೆನ್ ಡೈಜೆಷನ್ ಇಂಪ್ರೂವ್ಸ್ ಫ್ಯಾಟ್ ಲಾಸ್ ಬಿಕಮ್ಸ್ ಆಟೋಮೆಟಿಕ್ ಈಸಿ, ಆಯಿತಾ? ನಿಮ್ಮ ಡೈಜೆಷನ್ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಬ್ಲೋಟಿಂಗ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ, ಆಯಿತಾ? ಅದ್ರ ಪ್ರಕಾರ ಅವ್ರಿಗೂ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡೋದು. ಅದು ನಿಮ್ಮದು ಫಿಕ್ಸ್ ಆಯಿತು ಅಂತ ಹೇಳಿದ್ರೆ ವೆಯ್ಟ್ ಲಾಸು, ಆಯಿತಾ, ಹೆಲ್ದಿಯಾಗಿ ಆರಾಮಾಗಿ ಆಗುತ್ತೆ. ಸುಮಾರು ಜನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತೀರ, ಅಯ್ಯೋ ನಾನು ಅದು ತಿಂದರೆ ಇದಾಗತ್ತೆ, ಇದು ತಿಂದರೆ ಇದಾಗತ್ತೆ, ಸೋಯಾಕಾಯಿ ಜ್ಯೂಸ್. ಒಂದೊಂದು ಫುಡ್ಡಿಂದ ಯಾವತ್ತೂ ವೆಯ್ಟ್ ಲಾಸ್ ಆಗಲ್ಲ, ಆಯಿತಾ? ಅದಕ್ಕೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತ ಇರುತ್ತೆ. ಅದೇ ರೀತಿ ಅವ್ರಿಗೆ ಬ್ಯಾಲೆನ್ಸ್ ಫುಡ್ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಅವ್ರಿಗೆ ಗಟ್ಟು ಕ್ಲೀನ್ ಆಗಿದೆ, ಆಯಿತಾ? ಈ ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ಏನಿದೆ, ಈ ಜೀರ್ಣಕ್ರಿಯೆ ಪ್ರಾಬ್ಲಮ್ ಏನಿದೆ, ಅದೆಲ್ಲ ಇವತ್ತು ಕ್ಲಿಯರ್ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ತಾರೆ, ಹೆಲ್ದಿ ಫುಡ್ ತಿಂತಾರೆ, ಡೈಜೆಷನ್ ಪ್ರಾಬ್ಲಮ್ಸನ್ನು ಕ್ಲಿಯರ್ ಆಗ್ತಾ ಬಂದಿದೆ. ನೋಡಿ ಇಲ್ಲಿ, ಲೆಸ್ ಬ್ಲೋಟಿಂಗು ಮತ್ತು ಬೆಟರ್ ಸ್ಲೀಪು. ಇವ್ರಿಗೆ ನಿದ್ದೆ ತುಂಬ ಚೆನ್ನಾಗಿ ಆಗ್ತಿದೆ ಇವಾಗ. ಮೊದಲು ನಿದ್ದೆನೇ ಬರ್ತಿರ್ಲಿಲ್ಲ, ರಾತ್ರಿ 1 ಗಂಟೆ 2 ಗಂಟೆವರೆಗೂ. ಇವತ್ತು ರಾತ್ರಿ 10:30 ಕರೆಕ್ಟಾಗಿ ನಿದ್ದೆ ಮಾಡ್ತಾರೆ, ಬೆಳಗಿನ ಜಾವ 6 ಗಂಟೆಗೆ ಎದ್ದು ಖುಷಿಯಾಗಿ ಅವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಲೆಸ್ ಕ್ರೇವಿಂಗ್ಸು, ಇದು ತುಂಬಾ ಇಂಪಾರ್ಟೆಂಟು. ಸುಮಾರು ಜನಕ್ಕೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಇವ್ರಿಗೂ ಕ್ರೇವಿಂಗ್ಸ್ ಇತ್ತು. ಈ ಡಯಟ್ನ ಫಾಲೋ ಮಾಡೋದ್ಮೇಲೆ ಇವರು ಕ್ರೇವಿಂಗ್ಸು ಕಡಿಮೆ ಆಗಿ ಇವತ್ತು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ, ಮೋಸ್ಟ್ ಪೀಪಲ್ ವಾಂಟ್ ವೆಯ್ಟ್ ಲಾಸ್ ಇನ್ 15 days. ಸುಮಾರು ಜನ ಇದೇ ಮಾಡ್ತಿರೋದು ತಪ್ಪು. ಇಲ್ಲ, ನನಗೆ 15 ದಿವಸದಲ್ಲಿ 20 kg ಕಡಿಮೆ ಆಗ್ಬಿಡ್ಬೇಕು, 15 ದಿವಸದಲ್ಲಿ 10 kg ಕಡಿಮೆ ಆಗ್ಬಿಡ್ಬೇಕು. ಕಾಮನ್ ಸೆನ್ಸ್ ಇರೋರು, ಆಯಿತಾ? ಕಾಮನ್ ಸೆನ್ಸ್ ಇರೋರು, ಬುದ್ಧಿವಂತರಿಗೂ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸುಮಾರು ಜನ ಬುದ್ಧಿವಂತರು ಇರ್ತಾರೆ ಇಲ್ಲಿ, 15 ದಿವಸದಲ್ಲಿ 10 kg ಕರಗಿಸ್ಬಿಡ್ಬೋದು ಅಂತ, ಆಯಿತಾ? ಬುದ್ಧಿವಂತರಿಗೆ ಹೇಳೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ಅಂಥ ಶಾರ್ಟ್ಕಟ್ಸ್ನ ನೋಡ್ಕೋಬೇಡಿ. ಆ ಥರದ್ದು ಯಾವುದು ಫಾರ್ಮುಲಾ ಇಡೀ ಪ್ರಪಂಚದಲ್ಲಿ ಇನ್ನೂ ಕಂಡುಹಿಡ್ದಿಲ್ಲ, ಆಯಿತಾ? ನಿಮ್ಮ ಬಾಡಿ ಏನಾರು ರೆಸ್ಪಾಂಡ್ ಆಗಬೇಕು, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ, ಆಯಿತಾ, ಈ 15 ದಿವಸ 10 ದಿವಸದೆಲ್ಲ ಬಿಟ್ಬಿಟ್ಟು ನೀವು ಹೆಲ್ದಿಯಾಗಿ ಬಾಡಿ ವೆಯ್ಟ್ ಲಾಸ್ನ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು. ಅದೇ ರೀತಿ ನನ್ನ ಕ್ಲೈಂಟ್ಸ್ಗಳು ಅಷ್ಟೇ, ಇವತ್ತಿಗೆ ಒಬ್ಬರು 8 kg ಕರಗಿಸ್ತಾರೆ, ಕೆಲವರು 12 kg ಕರಗಿಸಿದ್ದಾರೆ, ಈ ಥರ ಕೆಲವರು 25 kg ಕರಗಿಸ್ತಾ ಇದ್ದಾರೆ. ಇನ್ನು ಕೆಲವರು ತಿಂಗಳಿಗೆ 6 kg 5 kgವರೆಗೂ ವೆಯ್ಟ್ ಲಾಸ್ ಮಾಡಿಕೊಂಡು ಇವತ್ತು ಹೆಲ್ದಿಯಾಗಿ ಖುಷಿಯಾಗಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದಾರೆ. ಯಾವುದೇ ರೀತಿ ಅವರು, ಆಯಿತಾ, ನಾನು ಡಯಟ್ ಮಾಡ್ತಾ ಇದ್ದೀನಪ್ಪ ಅನ್ನೋ ಥರ ಅನ್ನಿಸ್ತಿಲ್ಲ ಅವ್ರಿಗೆ. ಎಂತಕ್ಕಂದ್ರೆ ಇದು ಲೈಫ್ ಸ್ಟೈಲ್ ಆಗೋಗಿದೆ ಅವ್ರಿಗೆ, ಆಯಿತಾ? ಯಾವುದೇ ಡಯಟ್ ಒಂದು ಲೈಫ್ ಸ್ಟೈಲ್ ಆಗಿ ಮಾರ್ಪಾಡಾಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಆ ಡಯಟ್ ಸೂಟ್ ಆಗ್ತಿದೆ ಅಂತ ಅರ್ಥ. ಅವರು ಇಫ್ ಇನ್ ಕೇಸ್ ಡಯಟ್ ಬಿಟ್ರು ಒಂದು ಮೈಂಡಲ್ಲಿ ಹೋಗಿ ಫಿಕ್ಸ್ ಆಗಿಬಿಡುತ್ತೆ, ನನ್ನ ಬಾಡಿಗೆ ಈ ಫುಡ್ ಬೇಕು, ಓಹೋ ಈ ಫುಡ್ಡು ನಾನು ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ನನ್ನ ಬಾಡಿ ದಪ್ಪ ಆಗ್ತಿತ್ತು ಅಂತ ಅವ್ರಿಗೂ ಅನಿಸುತ್ತೆ. ಅದೇ ರೀತಿ ಅವರು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರು, ಇವರು ಇವತ್ತು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು, ಆಯಿತಾ, ಹೆಲ್ದಿಯಾಗಿ ಇನ್ನೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ, ಹೆಲ್ದಿಯಾಗಿ ಖುಷಿಯಾಗಿದ್ದಾರೆ. ನನ್ನ ಕ್ಲೈಂಟ್ಸ್ಗಳು ಇವತ್ತು ಸುಮಾರು ಜನ ಆಯಿತು ಫೀಡ್ಬ್ಯಾಕ್ಸ್ಗಳು ನೋಡ್ಬೋದು, ಆಯಿತಾ? ಸುಮಾರು ಜನ ಟ್ರಾನ್ಸ್ಫಾರ್ಮೇಷನ್ ಆಗಿರೋರು ನೋಡ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಇವರೆಲ್ಲ ನನ್ನ ಕ್ಲೈಂಟ್ಸು, ಆಯಿತಾ? ಅವರೆಲ್ಲ ವೆಯ್ಟ್ ಲಾಸ್ ಆಗಿ ಇವತ್ತು ಖುಷಿಯಾಗಿ ಎಸ್ಪೆಷಲಿ ಮನೆ ಫುಡ್ಡಿಂದ ವೆಯ್ಟ್ ಲಾಸ್ ಮಾಡಿಕೊಂಡು, ಆಯಿತಾ, ಆರಾಮಾಗಿ
ಹೆಲ್ದಿಯಾಗಿದ್ದಾರೆ. ನೀವು ಅದೇ ರೀತಿ ವೆಯ್ಟ್ ಲಾಸ್ ಮಾಡಬೇಕು, ನೀವು ಹೆಲ್ದಿಯಾಗಿ ಬೆಲ್ಲಿ ಫ್ಯಾಟ್ನ ಕರಗಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಈ 2026ಗಿಂತ ಇದಕ್ಕಿಂತ ಏನಂತಾರೆ ಒಳ್ಳೆ ಅವಕಾಶ ಯಾವ ಮನುಷ್ಯನಿಗೂ ಸಿಗಲ್ಲ ಆಯಿತಾ. ಈ ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಹೊಸ ವರ್ಷದಲ್ಲಿ ಒಂದು ಗೋಲ್ ಇಟ್ಕೊಂಡು ನಾನು ಇದನ್ನು ಅಚೀವ್ ಮಾಡಲೇಬೇಕು, ನಾನು ಇದನ್ನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಒಂದು ಮೈಂಡ್ ಸೆಟ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಮೋಟಿವೇಶನಿಂದ ಸ್ಟಾರ್ಟ್ ಮಾಡಬೇಡಿ, ಡಿಸಿಪ್ಲೈನಾಗಿ ಸ್ಟಾರ್ಟ್ ಮಾಡಿ. ನಿಮ್ಮ ದೇಹ ನಿಮ್ಮ ಕನ್ನಡಿಯಲ್ಲಿ ನೋಡಿಕೊಂಡು ಆಯಿತಾ ನೀವೇ ಡಿಸೈಡ್ ಮಾಡಿ ನಾನು ವೆಯ್ಟ್ ಲಾಸ್ ಮಾಡಬೇಕಾ ಬೇಡವಾ ಅಂತ. ನೀವು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ಆಯಿತಾ ಇಲ್ಲಿ ಬರ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ ಆಯಿತಾ. 8 ವೀಕ್ಸ್ ಪರ್ಸ್ನಲ್ ಕೋಚಿಂಗ್ ಪ್ಲ್ಯಾನಲ್ಲಿ ನೀವು 10ರಿಂದ 12 kgವರೆಗೂ ವೆಯ್ಟ್ ಲಾಸ್ ಮಾಡ್ಬೋದು. ನಾನೇ ಅಲ್ಲಿ ಏನಂತಾರೆ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ನೀವು ಪ್ರತಿ ದಿವಸ ನನಗೆ ಇಮೇಜಸ್ ಕಳಿಸ್ತಾ ಇರಬೇಕು. 8 ವೀಕ್ಸ್ ಪ್ಲ್ಯಾನಲ್ಲಿ ನಿಮಗೆ 1 ಮಂತ್ ಪ್ಲ್ಯಾನು ಇದೆ, 8 ವೀಕ್ಸ್ ಪ್ಲ್ಯಾನು ಇದೆ, 12 ವೀಕ್ಸ್ ಪ್ಲ್ಯಾನು ಇದೆ ಆಯಿತಾ. ಅವ್ರವ್ರ ಕನ್ವೀನಿಯೆಂಟ್ ಪ್ರಕಾರ ಅವ್ರಿಗೆ ಪ್ಲ್ಯಾನ್ಸ್ಗಳು ರೆಡಿ ಇರುತ್ತೆ. ಬಂದು ನೀವು ಇವತ್ತೇ ಸ್ಟಾರ್ಟ್ ಮಾಡಿಕೊಂಡು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿ. ಇದೇ ರೀತಿ ನಿಮಗೆ ಏನಾದರೂ ಏನಂದರೆ ಹೆಲ್ದಿ ವೆಲ್ದಿ ಮತ್ತು ಡಿಸಿಪ್ಲೈನ್ ವೀಡಿಯೋಸ್ಗಳು ಬೇಕು ಅಂತ ಹೇಳಿದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.